ನಮಸ್ಕಾರ. ಕಳೆದ ಕೆಲವು ದಿನಗಳಿಂದ ನಾನು ಮಾತಾಡಿಲ್ಲ. ನನಗೆ ಮಾತಾಡಬೇಕು ಅಂತ ಅನಿಸ್ತಿರಲಿಲ್ಲ. ಯಾಕೆಂದರೆ ಶಬ್ದಗಳು ಅರ್ಥ ಕಳೆದುಕೊಂಡ ದಿನಗಳು. ಪ್ರತಿದಿನ ಸಾವು, ನೋವು, ಅಸಹಾಯಕತೆ, ದುಃಖ, ರೋದನ. ಒಂದು ಕಡೆ ಆಮ್ಲಜನಕ ಬೇಕು ಅಂದರೆ ಇಲ್ಲ, ಇನ್ನೊಂದು ಕಡೆ ಆಸ್ಪತ್ರೆ ಬೆಡ್ ಬೇಕು ಅಂದರೆ ಇಲ್ಲ. ಇದೆಲ್ಲವುದರ ನಡುವೆ ರಾಜಕಾರಣ, ಬೇಜವಾಬ್ದಾರಿಯ ಪರಮಾವಧಿ. ಒಂದು ಕಡೆ ಕೊರೋನಾ ಎಲ್ಲವನ್ನ ಕಬಳಿಸ್ತಾ ಇತ್ತು, ಇನ್ನೊಂದು ಕಡೆ ರಾಜಕಾರಣ ತನ್ನ ಬೇರೆ ಬೇರೆ ಆಯಾಮಗಳನ್ನು ವಿಸ್ತರಿಸಿಕೊಳ್ಳುತ್ತಾ ಎಲ್ಲರನ್ನ ನುಂಗ್ತಾ ಇತ್ತು. ಪಶ್ಚಿಮ ಬಂಗಾಳದ ಚುನಾವಣೆ ಗೆಲ್ಲಲೇಬೇಕು ಅನ್ನುವ ಹಠತೊಟ್ಟ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ. ಒಂದೆಡೆ ಜನ ಸಾಯ್ತಾ ಇದ್ದರೆ ಅವರು ಅಲ್ಲಿ ಲಕ್ಷಾಂತರ ಜನರನ್ನು ಸೇರಿಸಿ ಸಂತೋಷ ಪಡ್ತಿದ್ರು. ಪಶ್ಚಿಮ ಬಂಗಾಳದ ಇತಿಹಾಸದಲ್ಲಿ ಇಷ್ಟು ಜನ ಎಂದೂ ಸೇರಿರಲಿಲ್ಲ ಅಂತ ತಮ್ಮ ಬೆನ್ನನ್ನೇ ತಾವೇ ತಟ್ಟಿಕೊಳ್ತಿದ್ದ ಪ್ರಧಾನಿ. ಅವರ ಜೊತೆ ದೇಶದ ಗೃಹ ಸಚಿವರು. ಕನಿಷ್ಠ ಜವಾಬ್ದಾರಿ ಇಲ್ಲದ ಪ್ರಭುತ್ವ. ಇಂಥ ಸಿಚುವೇಶನ್, ಇಂಥ ಪರಿಸ್ಥಿತಿಯಲ್ಲಿ ಮಾತನಾಡಬೇಕು ಅಂತ ನನಗೆ ಅನಿಸ್ತಿರಲಿಲ್ಲ. ಪ್ರಧಾನಿಯವ್ರನ್ನ ಡಿಫೆಂಡ್ ಮಾಡಿಕೊಳ್ಳುವ ಸಮುದಾಯ. ಆದರೆ ದಿನದಿಂದ ದಿನಕ್ಕೆ ಪ್ರಧಾನಿ ಬೆತ್ತಲೆ ಆಗ್ತಾಯಿದ್ರು, ಪ್ರಭುತ್ವ ಬೆತ್ತಲಾಗ್ತಾ ಇತ್ತು. ಆದರೆ ಇದನ್ನು ಬಹಳಷ್ಟು ಜನ ರೆಕಗ್ನೈಸ್ ಮಾಡುವ ಸ್ಥಿತಿ ಇರಲಿಲ್ಲ. ಆಗ ನನಗೆ ಮಾತನಾಡಬೇಕು ಅಂತ ಅನಿಸಲೇ ಇಲ್ಲ. ಹೀಗಾಗಿ ಕಳೆದ ಒಂದೂವರೆ ತಿಂಗಳಿಂದ ನಾನು ಸುಮ್ಮನೆ ಕುಳಿತಿದ್ದೆ, ನೋಡ್ತಾ ಇದ್ದೆ. ಮೌನ ನನ್ನ ಜೊತೆ ಇತ್ತು. ಮೌನದ ಜೊತೆ ನಾನು ಅನುಸಂಧಾನ ನಡೆಸ್ತಿದ್ದೆ. ರಾಜಕಾರಣಿಗಳಿಗೆ ಕನಿಷ್ಠ ಸಾಮಾಜಿಕ ಜವಾಬ್ದಾರಿ, ಹೊಣೆಗಾರಿಕೆ ಇಲ್ಲದಿದ್ದರೆ ಏನಾಗುತ್ತೆ? ಅಂಕಿ ಅಂಶಗಳನ್ನು ತೆಗೆದುಕೊಂಡು ಮಾತನಾಡ್ಬೋದು. ಆದರೆ ಎಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಂದರೆ, ನಾನು ಮೊದಲನೇದಾಗಿ ಫೇಸ್ಬುಕ್ನಂಥ ಸಾಮಾಜಿಕ ಜಾಲತಾಣಗಳಿಗೆ ಹೋಗೋದಕ್ಕೆ ಹೆದರ್ತಾ ಇದ್ದೆ. ಯಾಕೆಂದರೆ ನಮಗೆ ಗೊತ್ತಿರುವವರ ಒಬ್ಬರ ಸಾವು ಈ ಒಂದು ಸಾಮಾಜಿಕ ಜಾಲತಾಣಗಳ ಮೂಲಕ ತಟ್ತಾ ಇತ್ತು. ಆದ್ದರಿಂದ ಅಂದ್ಕೊಂಡೆ ಭಾಳ ದಿನ ನಾನು ಟಿ ವಿಗಳನ್ನೇ ನೋಡಬಾರದು ಅಂತ. ಕೊರೋನಾವನ್ನು ಎದುರಿಸುವ ಬಹಳ ಮುಖ್ಯವಾದ ಅಸ್ತ್ರ ಅಂದರೆ ಅದರ ಸಂಬಂಧಿಸಿದ ಸುದ್ದಿಗಳನ್ನು ನೋಡಬಾರದು ಅಂತ ನನಗೆ ಅನಿಸ್ತು. ಭಾಳ ಕಾಲ ಸುದ್ದಿ ವಾಹಿನಿಗಳನ್ನು ನೋಡದೇ ಇರುವುದೇ ತೀರ್ಮಾನ ತೆಗೆದುಕೊಂಡೆ. ಆದರೆ ಮೂಲಭೂತವಾಗಿ ಒಬ್ಬ ಪತ್ರಕರ್ತನಾಗಿ ನನಗೆ ಸುಮ್ಮನೆ ಇರುವುದಕ್ಕೆ ಸಾಧ್ಯ ಆಗಲೇ ಇಲ್ಲ. ಆಗಾಗ ಟಿ ವಿಗಳನ್ನು ಒಂದಲ್ಲ ಒಂದು ವಾಹಿನಿ ಹಾಕೋದು, ತಕ್ಷಣ ಆ ಭಯಾನಕ ಸ್ಥಿತಿಯನ್ನು ಅವರು ನಿರ್ಮಿಸುವುದಿರುತ್ತಲ್ಲ ಅದನ್ನು ನೋಡಿ ಹಾಗೆಯೇ ಅದನ್ನು ಸ್ವಿಚ್ ಆಫ್ ಮಾಡೋದು, ಇನ್ಯಾವುದೋ ವಾಹಿನಿಗೆ ಹೋಗೋದು, ಮನರಂಜನೆ ಸಿನಿಮಾ ಏನೋ ನೋಡೋಣ ಅಂತ ಅಂದ್ಕೊಳ್ಳೋದು. ಆದರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಸಿನಿಮಾ ನೋಡಿ ಎಂಜಾಯ್ ಮಾಡೋದಾಗಲಿ, ಕ್ರಿಕೆಟ್ ನೋಡಿ ಎಂಜಾಯ್ ಮಾಡೋದಾಗಲಿ ಮನುಷ್ಯತ್ವ ಅಲ್ಲ ಅಂತ ನನಗೆ ಅನಿಸೋತೊಡಗಿತ್ತು. ಹಾಗಾಗಿ ಟಿ ವಿಯನ್ನು ನೋಡೋದನ್ನು ನಿಲ್ಲಿಸಿದೆ, ಆಫ್ ಮಾಡಿದೆ. ಪತ್ರಿಕೆಗಳನ್ನು ನೋಡಬಾರ್ದು ಅಂದ್ಕೊಂಡೆ. ಈ ಮಧ್ಯೆ ಕೇವಲ ಪುಸ್ತಕಗಳನ್ನು ಹಿಡಿದುಕೊಳ್ತೆ. ನಾನು ಮೊದಲು ಓದಿದ ಹಲವಾರು ಪುಸ್ತಕಗಳನ್ನು ಮತ್ತೆ ಓದುವ ಯತ್ನವನ್ನು ಮಾಡಿದೆ. ಆದರೆ ಓದಿಗೂ ಕೂಡ ಮನಸ್ಸು ನಿಲ್ತಿರಲಿಲ್ಲ. ಸಾವಿನ ಚಿತ್ರಗಳು ಕಾಣ್ತಾ ಇತ್ತು. ಚಿತಾಗಾರಗಳ ಮುಂದೆ ಸಾಲಾಗಿ ನಿಂತ ಆಂಬ್ಯುಲೆನ್ಸ್ಗಳು, ಆ ಆಂಬ್ಯುಲೆನ್ಸ್ಗಳಲ್ಲಿರುವ ಹೆಣಗಳು, ಆ ಹೆಣಗಳ ಅಂತ್ಯ ಸಂಸ್ಕಾರ ನಡೆಸುವುದಕ್ಕಾಗಿ ಕಣ್ಣೀರು ಹಾಕುತ್ತಾ ಇರುವಂಥ ಅವರ ಆಪ್ತೇಷ್ಟರು. ಎಂಥ ಸ್ಥಿತಿ ನೋಡಿ! ಸತ್ತವರಿಗೆ ಅಂತ್ಯ ಸಂಸ್ಕಾರ ನಡೆಸಲು ಸಾಧ್ಯವಾಗದ ದುರಂತ ಸ್ಥಿತಿಯನ್ನು ತಂದಿಟ್ಟದ್ದು. ಇದರ ಹೊಣೆಗಾರರನ್ನಾಗಿ ಯಾರು ಮಾಡಬೇಕು? ಮೊದಲನೇದಾಗಿ ಈ ದೇಶದ ಚೌಕಿದಾರರು ಹೊಣೆಗಾರನ್ನು ಹೊರಲೇಬೇಕಲ್ವಾ? ಆದರೆ ಅವರ ರಕ್ಷಣೆ ಮಾಡುವ ಒಂದು ಪಡೆ ಇದೆ. ನೀವೆಲ್ಲದಕ್ಕೂ ಕೂಡ ಈ ಚೌಕಿದಾರರನ್ನು ಬೈತೀರಿ, ಚೌಕಿದಾರರನ್ನು ಟೀಕಿಸ್ತೀರಿ. ಇಡೀ ಕ್ಯಾಬಿನೆಟ್ ಆಗಿರಬೇಕಪ್ಪ. ಹಾಗಿದ್ದರೆ ಇವರು ಪ್ರಧಾನಿ ಆಗಿದ್ದು ಯಾಕೆ? ಪ್ರಧಾನಿ ಹುದ್ದೆಯಲ್ಲಿದ್ದವರಿಗೆ ಕನಿಷ್ಠ ಆಡಳಿತ ನಡೆಸುವುದು ಗೊತ್ತಿರಬೇಕು ಅಂತ. ನೀವು ಇಟ್ಟಂಗಿ ಹೊತ್ತು ರಾಮ ಮಂದಿರ ಕಟ್ಟಿದ ಹಾಗೆ ಅಲ್ಲ. ನೀವು
ಜಾತಿ ರಾಜಕಾರಣ, ಕೋಮು ರಾಜಕಾರಣದ ಮೂಲಕ ಅಧಿಕಾರವನ್ನು ಹಿಡಿದಿದ್ದೀರಿ. ನಿಮಗೆ ಆಡಳಿತ ಅನ್ನೋದು ಗೊತ್ತಿಲ್ಲ. ಕೇವಲ ಮೋದಿಗೆ ಮಾತ್ರ ಅಲ್ಲ, ರಾಜ್ಯದ ಯಡಿಯೂರಪ್ಪ ಸರ್ಕಾರದ ಗತಿ ಕೂಡ ಅಷ್ಟೇ. ಅವರಿಗೆ ಆಡಳಿತದ ಪರಿಜ್ಞಾನ ಇದೆ ಅಂತ ನನಗೆ ಅನಿಸಲ್ಲ. ಇಷ್ಟು ದಿನಗಳಿಂದ ಕರೋನಾ ಬಂದಿದೆ. ಅಟ್ಲೀಸ್ಟ್ ಕರೋನಾ 2ನೇ ಅಲೆ ಮೇ ಹೊತ್ತಿಗೆ ತನ್ನ ಉತ್ತುಂಗವನ್ನು ತಲುಪುತ್ತೆ ಅನ್ನುವ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಅದಕ್ಕೆ ಬೇಕಾದ ಒಂದು ವರ್ಷದ ಅವಧಿಯಲ್ಲಿ, 5-6 ತಿಂಗಳ ಅವಧಿಯಲ್ಲಿ ನಿಮಗೆ ಒಂದು ಬೆಡ್ ವ್ಯವಸ್ಥೆ ಮಾಡುವ ಯೋಗ್ಯತೆ ಇಲ್ಲದಿದ್ದರೆ ನೀವು ಯಾಕೆ ಅಧಿಕಾರದಲ್ಲಿ ಇರಬೇಕು? ಯಾರಿಗಾಗಿ ಅಧಿಕಾರದಲ್ಲಿ ಇರಬೇಕು? ಯಡಿಯೂರಪ್ಪ ತಮ್ಮ ಮಗನಿಗಾಗಿ, ಕುಟುಂಬಕ್ಕಾಗಿ, ತಮ್ಮ ಜಾತಿಗಾಗಿ, ಕೆಲವು ಸ್ವಾಮಿಗಳಿಗಾಗಿ ಅಧಿಕಾರದಲ್ಲಿರಬೇಕಾ? ಈ ಸ್ವಾಮಿಗಳು ಅಂತ ನನಗೆ ನೆನಪಾಗ್ತಾ ಇದೆ. ಸೊ ಯಾರು ಈ ದೇಶದ ಬಹುಸಂಖ್ಯಾತರು ಮುಸ್ಲಿಮರನ್ನು ನೀವು ಟಾರ್ಗೆಟ್ ಮಾಡಿದ್ರಲ್ಲ, ಈಗಲೂ ಕೂಡ ಹಲವಾರು ಮಸೀದಿಗಳನ್ನು ಆಸ್ಪತ್ರೆಗಳನ್ನಾಗಿ ಮಾಡಲಾಗಿದೆ. ಅದಕ್ಕೆ ಉದಾಹರಣೆ ಅಂದರೆ ದೆಹಲಿಯ ಗ್ರೀನ್ ಪಾರ್ಕ್ ಮಸೀದಿ. ಅಂಥ ಹಲವಾರು ಮಸೀದಿಗಳನ್ನು ಆಸ್ಪತ್ರೆಗಳನ್ನಾಗಿ ಮುಸ್ಲಿಂ ಬಾಂಧವರು ಬದಲಿಸಿದ್ದಾರೆ. ಅದೇ ರೀತಿ ಕರ್ನಾಟಕದಲ್ಲೇ ಅಂತ್ಯ ಸಂಸ್ಕಾರ ಮಾಡಲು ಹಿಂಜರಿದ ಹಿಂದೂಗಳ ಹಲವಾರು ದೇಹಗಳ ಅಂತ್ಯ ಸಂಸ್ಕಾರವನ್ನು ಮುಸ್ಲಿಮರು ಮಾಡಿದ್ದು ವರದಿ ಬರುತ್ತಾ ಇದೆ. ಇದೇ ಮುಸ್ಲಿಮರನ್ನು ನೀವೇ ಟಾರ್ಗೆಟ್ ಮಾಡಿದ್ರಲ್ಲ ಸ್ವಾಮಿ. ತಬ್ಲಿಗಿ ದೇಶದ್ರೋಹಿಗಳು, ಟೆರರಿಸ್ಟ್ಗಳ ಜೊತೆ ಸಂಬಂಧ, ಇಡೀ ಸಮುದಾಯವನ್ನು ಅವಮಾನದ ಕೂಪಕ್ಕೆ ತಳ್ಳಿದ್ರಲ್ಲ. ಅವರ ದೇಶಭಕ್ತಿಯನ್ನು ತಾವು ಪ್ರಶ್ನಿಸಿದರಲ್ಲ. ಆದರೆ ಇದೇ ನೀವು ಜನ ಕುಂಭಮೇಳ ಮಾಡಿದ್ರಲ್ಲ. ಕುಂಭಮೇಳದಲ್ಲಿ ಭಾಗವಹಿಸಿದ ಹಲವರು ಕೊರೋನಾ ತುತ್ತಾದರು. ನೇಪಾಳದ ಮಾಜಿ ರಾಜನೂ ಸೇರಿದಂತೆ ಸಾವಿರಾರು ಜನ ತುತ್ತಾದರು. ಇದರ ಹೊಣೆಯನ್ನು ಯಾರು ಬರಬೇಕು? ಅವತ್ತು ನೀವು ತಬ್ಲಿಗಿ ಏನಿದೆ ಕೊರೋನಾ ಅಂದ್ರಲ್ಲ, ಇವತ್ತು ಯಾಕೆ ನೀವು ಕುಂಭಮೇಳದ ಕೊರೋನಾ ಅಂತ ಹೇಳಲ್ಲ? ನಿಮ್ಮ ಯೋಗ್ಯತೆಗೆ, ನಿಮ್ಮ ಮರ್ಯಾದೆಗೆ, ಜಾತಿಗೆ, ಕೋಮಿಗೆ ತಾವು ಸೇರಿಸ್ತಾ ಇದ್ದೀರಲ್ಲ. ಈಗ ಈ ತೇಜಸ್ವಿ ಸೂರ್ಯನ ಕತೆ ನಿನ್ನೆ ಅದ್ರ ಬಗ್ಗೆ ಮಾತನಾಡ್ತೀನಿ. ಈಗ ಬೇಡ, ಇದರಲ್ಲಿ ಬೇಡ, ಸಂಜೆ ಮಾತಾಡ್ತೀನಿ ಅಥವಾ ಬೆಳಗ್ಗೆ ಮಾತಾಡ್ತೀನಿ. ನಾನು ಇವರು ನಡೆಸಿದ ನಾಟಕ, ಅದರ ಹಿಂದಿರುವವರು ಯಾರು? ತೇಜಸ್ವಿ ಸೂರ್ಯನಿಗೆ ಶ್ಲಾಘನೆ ಬರೋದಕ್ಕೆ ಪ್ರಾರಂಭ ಆಗಿದೆಯಲ್ಲ, ಅದಕ್ಕೆ ಕಾರಣಗಳೇನು? ಅವರ ಅಕ್ಕಪಕ್ಕ ಕೂತಂಥ ರವಿ ಸುಬ್ರಹ್ಮಣ್ಯ ಮತ್ತು ಸತೀಶ್ ರೆಡ್ಡಿ, ನೀವು ಯಾರನ್ನ ಟಾರ್ಗೆಟ್ ಮಾಡೋದಕ್ಕೆ ಹೊರಟಿದ್ದೀರಿ? ಅದರ ಬಗ್ಗೆಯೂ ನಾನು ಮಾತನಾಡ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಯಾಕೆಂದರೆ ನಾನು ಇವತ್ತು ಅಂದುಕೊಂಡೆ, ನಾನು ಮಾತನಾಡದೆ ಸುಮ್ಮನೆ ಕುಳಿತುಕೊಳ್ಳುವುದು ಸರಿಯಲ್ಲ. ನನಗೆ ಅನ್ನಿಸ್ತು, ನಾನು ಇಷ್ಟು ದಿನ ಮೌನವಾಗಿದ್ದೆ, ಆದರೆ ಇನ್ನು ನಾನು ಮೌನವಾಗಿ ಇರಕೂಡದು, ನಾನು ಮಾತನಾಡಲೇಬೇಕು ಅಂತ ಅನಿಸ್ತು. ಯಾಕಂದರೆ ಪ್ರಶ್ನಿಸುವವರು ಇಲ್ಲ. ಗೋಧಿ ಮೀಡಿಯಾ ಏನಿದೆ, ಇಡೀ ಮಾಧ್ಯಮದವರು ಜಾಗಟೆ ಹೊಡೆದಿದ್ದಾರೆ. ಮೋದಿ ಪರವಾಗಿ ಜಾಗಟೆ ಹೊಡೆದಿದ್ದಾರೆ. ಈ ಸರ್ಕಾರದ ತಪ್ಪುಗಳನ್ನು ಎತ್ತಿ ತೋರಿಸ್ತಾ ಇಲ್ಲ. ಈಗಲೂ ಮೋದಿ, ಅಮಿತ್ ಶಾ ರಕ್ಷಣೆಗಾಗಿ ಟೊಂಕಕತ್ತಿ ನಿಂತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಒಂದು ವಿಭಿನ್ನ ಧ್ವನಿ ಏನಿದೆ ಅದು ಬಹಳ ಮುಖ್ಯ ಅಂತ ನನಗೆ ಅನ್ನಿಸಿದ್ರಿಂದ ಯಾರೇನೇ ಮಾಡಲಿ ನನ್ನ ಮಿತಿಯ ಒಳಗಡೆ ನಾನು ಮಾತನಾಡ್ತಾನೆ ಇರ್ತೀನಿ, ಮಾತನಾಡಲೇಬೇಕು ಅನ್ನುವ ಒಂದು ತೀರ್ಮಾನಕ್ಕೆ ಬಂದಿದ್ದರಿಂದ ಈ ಬೆಳಗ್ಗೆ ನಾನು ಮಾತನಾಡೋಕ್ಕೆ, ಯಾಕಂದರೆ ಇನ್ನೂ ನನ್ನ ಹತ್ರ ತಡೆದುಕೊಳ್ಳೋದು ಸಾಧ್ಯ ಇಲ್ಲ. ಮಾಧ್ಯಮಗಳು ಒಂದೆಡೆ ಹರಾಜಾಗ್ತಾ ಇರುವುದು ನನಗೆ ಕಾಣ್ತಾ ಇದೆ. ಪ್ರತಿಯೊಂದು ಕೂಡ ಇಂತಹ ಒಂದು ದುರಂತಮಯವಾದ ಪರಿಸ್ಥಿತಿ ಬಂದಿದೆ. ಈ ಪರಿಸ್ಥಿತಿಯಲ್ಲಿ ಮೌನವಾಗಿ ಇರಕೂಡದು, ಮಾತನಾಡಲೇಬೇಕು. ರಾಜಕೀಯ ಎಲ್ಲವನ್ನ ಕಬಳಿಸ್ತಿರುವಂತಹ ಸನ್ನಿವೇಶ, ಪರಿಸ್ಥಿತಿ ಇದು. ಈಗಲೂ ನೋಡಿ ಎಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಿಸಲಾಗಿದೆ ಅಂತ ಅಂದರೆ, ಯಾರು ಈ ಬೆಡ್ಗಳನ್ನು ಮಾರಾಟ ಮಾಡ್ಕೋತಾ ಇದ್ರಲ್ಲ, ಇಬ್ಬರನ್ನು ಅರೆಸ್ಟ್ ಮಾಡಲಾಗಿದೆ, ಅವರು ಹಿಂದೂಗಳು. ಆದರೆ ಆ ಒಂದು ಕೋವಿಡ್ ನಿರ್ವಹಣಾ ಸೆಂಟರ್ನಲ್ಲಿ ಮುಸ್ಲಿಮರಿದ್ದಾರೆ ಅನ್ನೋ ಕಾರಣಕ್ಕೆ ಆ ಹೆಸರುಗಳೆಲ್ಲ ತೆಗೆದು ಅದನ್ನು ಪಟ್ಟಿ ಮಾಡಿ ಇವರೇ ಮಾರಾಟ ಮಾಡಿಕೊಳ್ತಾ ಇದ್ದು ಎಲ್ಲರಿಗೂ ಪ್ರಚಾರ ಮಾಡ್ತಿರಲ್ಲ. ನಿಮಗೆ ಮನುಷ್ಯತ್ವ ಇದೆಯೇನ್ರಿ? ನಿಮಗೆ ಮಾನವೀಯತೆ ಇದೆಯೇನ್ರಿ? ನೀವು ಮನುಷ್ಯನನ್ನಾಗಿ ನೋಡೋದಕ್ಕೆ ಸಾಧ್ಯ ಆಗಲ್ವೇನ್ರಿ ನಿಮಗೆ? ರಾಜಕೀಯ ಕಾರಣಕ್ಕಾಗಿ ಮತ್ತೆ ಕೋಮು ಗಲಭೆಯನ್ನು ಸೃಷ್ಟಿ ಮಾಡೋದಕ್ಕೆ ಇಷ್ಟಪಡ್ತೀರಾ ನೀವು?
ಜಾತಿ ಕೋಮಿನ ಕಾರಣಕ್ಕಾಗಿ ಇನ್ನೊಬ್ಬರನ್ನ ದೂಷಿಸ್ತೀರ ನೀವು ಮಾತ್ರ ಪರಮಶ್ರೇಷ್ಠರು. ಅಯೋಗ್ಯತನದ ಪರಮಾವಧಿ ಕಂಡ್ರಿ ನಿಮ್ಮದು. ನೀವು ಈ ದೇಶವನ್ನು ಉಳಿಸಲಾರ್ರಿ. ಈ ದೇಶ ನಿಮಗೆ ಅರ್ಥ ಆಗಿಲ್ಲ. ನೀವು ಪ್ರತಿಪಾದಿಸುವ ಹಿಂದೂಯಿಸಮ್ ಏನಿದೆ ಅದು ಕೂಡ ನಿಮ್ಗೆ ಅರ್ಥ ಆಗಿಲ್ಲ. ನಿಮಗೆ ಹಿಂದೂ ಧರ್ಮ ಅನ್ನೋದು ಜ್ಞಾನನೇ ಇಲ್ಲ, ಧರ್ಮದ ಜ್ಞಾನವೇ ಇಲ್ಲ ನಿಮಗೆ, ಧರ್ಮದ ತಿಳುವಳಿಕೆ ಇಲ್ಲ ನಿಮಗೆ. ನೀವು ಕೇವಲ ಸಾಮಾಜಿಕ ಜಾಲತಾಣಗಳಲ್ಲಿ ನಿಂತುಬಿಟ್ಟು ಅಲ್ಪಸಂಖ್ಯಾತರ ವಿರುದ್ಧ ತಾವು ತೊಡೆತಟ್ಟಿ ನಿಲ್ಲೋದು, ಅವ್ರ ವಿರುದ್ಧ ಅಪಪ್ರಚಾರ ಮಾಡೋದು ಮತ್ತು ರಾಜಕೀಯ ಲಾಭ ಪಡೆಯೋದು. ರಾಷ್ಟ್ರೀಯತೆ, ಹಿಂದುತ್ವ ಎಲ್ಲವನ್ನು ಕೂಡ ನಿಮಗೆ ಬೇಕಾದ ಹಾಗೆ ತಿರುಚುತ್ತಾ ತಾವು ಅಧಿಕಾರ ಕಬಳಿಸುವ ಯತ್ನ ಮಾಡ್ತಿದ್ದೀರಿ. ಆದರೆ ಈ ದೇಶ ಏನಿದೆ, ಈ ದೇಶ ನೀವು ತಿಳಿದುಕೊಂಡಂತೆ ಇಲ್ಲ. ಅದಕ್ಕೆ ನನಗೆ ಸಮಾಧಾನಕರವಾದದ್ದು ಅಂತ ಅಂದರೆ, ಈಗ ಏನು 5 ರಾಜ್ಯಗಳ ಚುನಾವಣೆ ನಡೀತು, ಅದರ ಫಲಿತಾಂಶ ನನಗೆ ಹೆಚ್ಚು ಸಮಾಧಾನ ತಂದಿದೆ. ಪಶ್ಚಿಮ ಬಂಗಾಳದಲ್ಲಿ ಅಟ್ಲೀಸ್ಟ್ ಮಮತಾ ಬ್ಯಾನರ್ಜಿಯವರು ನಿಮ್ಮ ಕೋಮು ರಾಜಕಾರಣವನ್ನು ತಡೆಯುವ ಒಂದು ಯತ್ನ ಮಾಡಿದ್ದಾರೆ, ಅದು ಆಶಾದಾಯಕವಾದ್ದು. ಅದರಂತೆಯೇ ನೀವು ದ್ರಾವಿಡ ಚಳವಳಿಯ ಮೂಲಕ ರಾಜಕಾರಣವನ್ನು ಪ್ರಾರಂಭಿಸಿದ DMK ಏನಿದೆ, ಹಾಗೆಯೇ ನಮ್ಮ ತಮಿಳುನಾಡಿನ ಜನಸಮುದಾಯ ಇದಾರಲ್ಲ, ಹ್ಯಾಟ್ಸ್ ಆಫ್ ಟು ದೆಮ್. ತಮಿಳುನಾಡಿನ ಜನ BJP 4 ಸ್ಥಾನ ಬಂದಿದೆ, ಅದರ ಅದು ಅಪಾಯಕಾರಿ ಅದು ಮತ್ತೆ ಅವರನ್ನು ವಿಸ್ತರಿಸಬಹುದು ಕೋಮುವಾದಿ ರಾಜಕಾರಣವನ್ನು. ಆದರೆ ದ್ರಾವಿಡ ಚಳವಳಿ ಹಿನ್ನೆಲೆಯಿಂದ ಬಂದಂಥ ತಮಿಳುನಾಡು BJPಗೆ ಒಂದು ಅಡ್ಡಗೋಡೆಯನ್ನು ನಿರ್ಮಿಸಿದೆ ಅಂತ. ಸೊ ಅದು ಬಹಳ ಮುಖ್ಯವಾದ್ದು. ಅದರಂತೆ ಕೇರಳ ಕಮ್ಯುನಿಸ್ಟರನ್ನ ಬಾಯಿಗೆ ಬಂದಿಗೆಂತೆ ಟೀಕಿಸ್ತಾ, ಕಮ್ಯುನಿಸ್ಟರು ಅಂದರೆ ನಕ್ಸಲು, ದೇಶದ್ರೋಹಿಗಳು ಅಂತ ಹೇಳ್ತಾ ಬಂದಂಥ ಈ ಚಡ್ಡಿ ಸಮುದಾಯದವರಿಗೆ ಕೇರಳಿಗರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಅಲ್ಲಿ BJP ಎಂಟರ್ ಆಗೋದಕ್ಕೆ ಆಗಿಲ್ಲ, ಕೋಮು ರಾಜಕಾರಣವನ್ನು ತಡೆಯಲಾಗಿದೆ. ಆದರೆ ಏನು ಮಲಯಾಳಿಗಳು ಯಾಕೆ ಕಮ್ಯುನಿಸ್ಟರನ್ನ ಆಯ್ಕೆ ಮಾಡಿದ್ದಾರೆ ಅಂದರೆ, ಈ ಒಂದು ಕರೋನಾ ಸಂದರ್ಭದಲ್ಲಿ ಶೈಲಜಾ ಟೀಚರ್ ಅವರು ಆರೋಗ್ಯ ಸಚಿವರಾಗಿ ಮಾಡಿದ ಕೆಲಸ, ಹಾಗೆಯೇ ಪಿಣರಾಯಿ ವಿಜಯನ್ ಅವರ ಕೆಲಸಕ್ಕೆ ಜನ ಮನ್ನಣೆ ಕೊಟ್ಟಿದ್ದಾರೆ. ಆದ್ದರಿಂದ ಕೊರೋನಾ ಸಂದರ್ಭದಲ್ಲಿ ಕೇರಳದಲ್ಲಿ ಯಾವ ರೀತಿ ಕೆಲಸ ನಡೀತು ಅನ್ನೋದನ್ನು ನೀವು ಹೋಗಿ ನೋಡಿ ಬನ್ನಿ. ಇಲ್ಲ ಭಾಷಣವನ್ನು ಹೊಡಿತಾ, ರಾಮ ಮಂದಿರದ ಬಗ್ಗೆ ಮಾತನಾಡ್ತಾ, ಇನ್ನು ಮತ್ತು ಮಥುರೆ ಬಗ್ಗೆ ಮಾತನಾಡ್ತಾ ಇದಿರಲ್ಲ. ನಿಮಗೆ ಮಾನ ಮರ್ಯಾದೆ ಅನ್ನೋದು ಇಲ್ವೇನ್ರಿ? ಯಾಕೆಂದರೆ ಇತ್ತೀಚೆಗೆ ಬಂದು ಜಿಲ್ಲಾ ಪಂಚಾಯತ್ ಚುನಾವಣಾ ಫಲಿತಾಂಶವನ್ನು ಗಮನಿಸಿ. ಸೊ ಅದ್ರ ಬಗ್ಗೆನೂ ಮಾತನಾಡಬೇಕು. ಉತ್ತರ ಪ್ರದೇಶದ ಎಸ್ಪೆಷಲಿ ಪ್ರಧಾನಿ ಅವರು ಪ್ರತಿನಿಧಿಸುವ ವಾರಣಾಸಿ, ಕಾಶಿಯಲ್ಲಿ BJPಯನ್ನು ರಿಜೆಕ್ಟ್ ಮಾಡಲಾಗ್ತಾ ಇದೆ, ಮಧುರೆಯಲ್ಲಿ BJPಯನ್ನು ರಿಜೆಕ್ಟ್ ಮಾಡಲಾಗಿದೆ. ಆದ್ದರಿಂದ ಇವೆಲ್ಲದರ ನಡುವೆ ನನಗೊಂದು ಆಶಾವಾದ ಇದೆ ಈ ದೇಶದ ಬಗ್ಗೆ. ಕೋಮುವಾದಿಗಳು ಜಾತಿ ವಿಷಬೀಜ ಬಿತ್ತುವವರನ್ನು ಈ ದೇಶದ ಜನ ತಿರಸ್ಕರಿಸ್ತಾರೆ. ಆ ಕಾಲ ಬಂದಿದೆ ಅಂತ ನನಗನ್ನಿಸುತ್ತೆ. ಇದೇ ಸಂದರ್ಭದಲ್ಲಿ ಕೊರೋನಾ ವಿರುದ್ಧ ನಾವೆಲ್ಲ ಹೋರಾಡಬೇಕಾಗಿದೆ, ಮಾಸ್ಕ್ ಧರಿಸಬೇಕಾಗಿದೆ, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಬೇಕಾಗಿದೆ. ಅದು ನಮ್ಮೆಲ್ಲರ ಜವಾಬ್ದಾರಿ. ಯಾಕೆಂದರೆ ಮನುಷ್ಯನ ಜೀವ ಬಹಳ ಮುಖ್ಯವಾದ್ದು. ಎಲ್ಲ ಸಿದ್ಧಾಂತಗಳಿಗಿಂತ ಬದುಕು ಬಹಳ ಮುಖ್ಯವಾದ್ದು. ಕಲ್ಲು ಕಟ್ಟುವುದಕ್ಕಿಂತ, ಇಟ್ಟಂಗಿ ಹೊರುವುದಕ್ಕಿಂತ, ಮಂದಿರಗಳನ್ನು ನಿರ್ಮಿಸುವುದಕ್ಕಿಂತ, ಮಸೀದಿಗಳನ್ನು ನಿರ್ಮಿಸುವುದಕ್ಕಿಂತ, ಚರ್ಚ್ಗಳನ್ನು ನಿರ್ಮಿಸುವುದಕ್ಕಿಂತ, ಇದೆಲ್ಲದಕ್ಕಿಂತ ಮನುಷ್ಯನ ಜೀವ ಬಹಳ ಮುಖ್ಯವಾದ್ದು. ಜೀವವನ್ನು ಕಾಪಾಡಬೇಕಾದ್ದು ಬಹಳ ಮುಖ್ಯವಾದ್ದು. ನಮ್ಮೊಳಗಡೆ ಒಂದು ಮನುಷ್ಯತ್ವದ ಹಣತೆ ಉರಿಯಲಿ, ಹಚ್ಚಲಿ. ಹಾಗೆಯೇ ಅಧಿಕಾರ ನಡೆಸುತ್ತಿರುವ ಮೋದಿ, ಅಮಿತ್ ಶಾ, ಯಡಿಯೂರಪ್ಪ ಹಾಗೂ BJPಯ ಜನರ ಹೃದಯದಲ್ಲೂ ಕೂಡ ಪ್ರೀತಿಯ ಹಣತೆ ಉರಿಯುವಂತಾಗಲಿ. ಅವರು ಕ್ಷುಲ್ಲಕ ರಾಜಕಾರಣವನ್ನು ನಿಲ್ಲಿಸಲಿ ಅಂತ ಹಾರೈಸ್ತಾ ಈ ಒಂದು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇನ್ನು ಪ್ರತಿದಿನ ಒಂದಕ್ಕಿಂತ ಹೆಚ್ಚು ಬಾರಿ ನಾನು ತಮ್ಮ ಜೊತೆ ಮಾತನಾಡೋದಕ್ಕೆ ಇಷ್ಟಪಡ್ತೀನಿ. ಯಾವ ವಿಚಾರದ ಬಗ್ಗೆ ಮಾತನಾಡಬೇಕೋ ಮಾತಾಡ್ತೀನಿ. ಅದು 5 ನಿಮಿಷ ಇರ್ಬೋದು, 10 ನಿಮಿಷ ಇರ್ಬೋದು. ಮಾತನಾಡಬೇಕಾದ್ದು ನನ್ನ ಕರ್ಮ. ನನಗನಿಸಿದ್ದನ್ನು ನಾನು ಹೇಳ್ತೀನಿ ಅಂತ ಹೇಳ್ತಾ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.